ಏನೆಂಟಿ ಯಾವಾಗ್ಲೂ ಐಸ್ ಕ್ರೀಮ್ ತಿಂತಿರ್ತಿಯಲ್ಲ? ಇದು ಐಸ್ ಕ್ರೀಮ್ ಅಲ್ಲ ಕಣ್ರಿ, ಕ್ಯಾಂಡಿ. ಎಲ್ಲ ಒಂದೇ. ಹಿಂಗೆ ತಿಂತಿದ್ರೆ ನೀನ್ ಅಲ್ಲೆಲ್ಲ ಹಾಳಾಗುತ್ತೆ, ನೋಡ್ತಿರೋ. ಅಯ್ಯೋ, ಹಾಳಾಗಕ್ಕೆ ಬಾಯಲ್ಲಿ ಹಲ್ಲಿದ್ರೆ ತಾನೆ, ಎಲ್ಲ ಉದ್ರೋಗಿ ಕಟ್ಟಿಸ್ಕೊಂಡಿರೋದೆ ತಾನೆ. ನೀನ್ ಫಸ್ಟ್ ಟೈಮ್ ನಮ್ಮ ಹೋಟೆಲ್ಗೆ ಬಂದಾಗ್ಲೂ ಕ್ಯಾಂಡಿನೇ ತಿಂತಿದ್ದೆ ಅಲ್ವಾ? ಓ, ಸಾಯೊಬ್ರಿಗೆ ಇದೆಲ್ಲ ನೆನಪಿದ್ಯೋ? ನೆನ್ಪಿಲ್ದೆ ಏನು, ಅಲ್ಲೇ ಅಲ್ವಾ ನಿನ್ ಗೆಜ್ಜೆ ಬಿದ್ದಿದ್ದು. ನೀವದನ್ ಕೊಡಕ್ಕೆ ಅಂತ ದೇವಸ್ಥಾನಕ್ ಬಂದಿದ್ದು, ನೀವು ನನಗಲ್ಲೇ ಮಾಲೆ ಹಾಕಿದ್ದು, ಅದೆಲ್ಲ ನೆನಪಿದ್ಯೋ? ಅವತ್ತಿನ ದಿನಾನ ಮರೆಯಕ್ಕಾಗತ್ತ ಯಜಮಾಂತಿ? ಅವತ್ತೇ ಅಲ್ವಾ ನಿನ್ನ ರೌಡಿಗಳು ಕಿಡ್ನಾಪ್ ಮಾಡಿದ್ದು? ನೀವು ಹೀರೋ ತರ ಬಂದು ನನ್ನ ಹೂವಿನ ತರ ಎತ್ಕೊಂಡು ಆ ರೌಡಿಗಳಿಗೆಲ್ಲ ನನ್ನ ಕೈಲೇ ಹೊಡ್ಸಿದ್ರಿ ರೀ. ನನಗೆ ಒಂದು ಆಸೆ, ಇನ್ನೊಂದ್ಸಲ ನನ್ನ ಅದೇ ತರ ಎತ್ಕೋತೀರಾ? ಅಯ್ಯೋ, ಈಗ್ಲಾ ಬೇಡ ಕಣೆ. ಈಗಾಗ್ಲೇ ಅರ್ಧ ಸೊಂಟ ಮುರಿದೋಗಿದೆ, ಇನ್ನು ಅರ್ಧನಾದ್ರೂ ಉಳಿಲಿ. ನನಗೆ ಅದೆಲ್ಲ ಗೊತ್ತಿಲ್ಲ ಕಣ್ರಿ, ದಯವಿಟ್ಟು ಒಂದ್ಸಲ ನನ್ನ ಎತ್ಕೊಳ್ರಿ. ದಮ್ಮಯ್ಯ ಅಂತೀನ್ರಿ, ಒಂದೇ ಸಲ. ಬೇಡ ಕಣೆ, ಇನ್ನೊಂದ್ಸಲಿ ಯೋಚನೆ ಮಾಡಿ ನೋಡೆ. ಒಂದೇ ಒಂದ್ಸಲ ರೀ, ನಿಮ್ನ ದಮ್ಮಯ್ಯ ಅಂತೀನಿ, ನನ್ನ ಎತ್ಕೊಳ್ರಿ. ಎತ್ಕೊಳ್ಳೇಬೇಕಾ? ಹ್ಞೂ ಕಣ್ರಿ, ಒಂದೇ ಒಂದ್ಸಲ. ಸರಿ ಬಿಡು. ಅಯ್ಯಯ್ಯೋ, ಸೊಂಟ ಸೊಂಟ ಸೊಂಟ. ವಂಶಿ, ಏ ವಂಶಿ, ವಂಶಿ, ಅಮ್ಮ ಏನೇ ಮಾಡ್ತಿದ್ಯಾ? ಮನೆ ಬಂದು ಎಷ್ಟೊತ್ತಾಯ್ತು? ಬಾ. ಬಂದೆ ಅಮ್ಮ. ವಸು, ಇವಳಿನ್ನೇನು ಹೊಸ ನಾಟಕ ಶುರು ಮಾಡಿದಾಳು ಕಣೆ. ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ಕೋದಂಡ ಬೇರೆ ಜೊತೆಲಿದ್ದಾನೆ. ಅಲ್ಲ, ಕೋದಂಡನಿಗೆ ಯಾಕೆ ಏನು ಅರ್ಥ ಆಗ್ತಾ ಇಲ್ಲ? ನಮ್ಮ ಮಾತುಗಳಿಗೆ ಬೆಲೆನೇ ಇಲ್ವಾ? ನನಗೂ ಅದೇ ನೋವು ಕಣ್ರಿ. ಆ ನಳಿನಿಂದಾಗಿ ಪಡಬಾರ್ದ ಕಷ್ಟ ಎಲ್ಲ ಪಟ್ಟಿದ್ದಾನೆ. ಅಲ್ಲ, ಅದೆಲ್ಲ ಇಷ್ಟು ಬೇಗ ಮರ್ತೋಯ್ತಾ ಅವನಿಗೆ? ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ, ನಮ್ಮ ಕೋದಂಡನ ವಿಷಯದಲ್ಲಿ ಅದು ಹಾಗೆ ಆಗ್ತಿದೆ ಅಂತ ಅನ್ನಿಸ್ತಿದೆ. ಇವನ್ ಒಳ್ಳೆತನ ಇವನ್ಗೆ ವಿಷ ಆಗದಿದ್ರೆ ಅಷ್ಟೇ ಸಾಕು. ಹೌದು, ಕೋದಂಡನ ಒಳ್ಳೆತನನ ಅವ್ರು ಬಳಸ್ಕೋತಾ ಇದ್ದಾರೆ. ಅವತ್ತು ಕೋದಂಡ ಅವ್ರಿಗೆ ಕರುಣೆ ತೋರಿಸಬಾರ್ದಾಗಿತ್ತು. ಕೋದಂಡ ಬರಲಿ, ಅವನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಏನಾದರೂ ಮಾಡಿ ಅವ್ರನ್ನ ಈ ಮನೆಯಿಂದ ಹೊರಗೆ ಕಳಿಸೋಣ. ಮಾವ, ಸ್ವಲ್ಪ ದುಡ್ಡು ಕೊಟ್ಟು ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸೋದ್ರಾಯ್ತು. ಬದಲಾಗಬೇಕು ಅಂತಿದ್ರೆ ಬದಲಾಗ್ತಾರೆ. ಒಂಟಿ ಹೆಂಗಸ್ ಬೇರೆ, ಜೊತೆಗೆ ಮಗಳು. ನಾಳೆ ಅವ್ರ ಶಾಪ ನಮ್ಮ ಮನೆಗೆ ತಟ್ಟಬಾರ್ದು, ಅದಕ್ಕೆ ಹೇಳಿದೆ. ಹೂನಪ್ಪ, ನೀವು ಹೇಳೋದು ನಿಜಾನೇ. ನನ್ಗೆ ಯಾಕೋ ಈ ಸಲ ಅವರು ದೊಡ್ಡದಾಗೇನೋ ಮಾಡ್ತಿದ್ದಾರೆ ಅಂತ ನನ್ಗನ್ನಿಸ್ತಿದೆ. ಯಾಕೆ ವಸ್ಸು ಹೀಗೆ ಹೇಳ್ತಿದ್ಯಾ? ಹೌದಮ್ಮ, ಮನೇಲಿ ಅವರು ಡ್ರಾಮಾ ಮಾಡಿದ್ರೆ ನಾವ್ಯಾರೂ ನಂಬಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಇರೋರಲ್ಲಿ ಅಲ್ಪ ಸ್ವಲ್ಪ ಕರುಣೆ ತೋರ್ಸೋದು ಅಂದ್ರೆ ಅದು ಕೋದಂಡ ಮಾತ್ರ. ಅದಕ್ಕೆ ಮಾಯಾ ಕಾಣ್ತಿಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಅವ್ರೇನಾದ್ರೂ ಕೋದಂಡನ ಕರ್ಕೊಂಡು ಹೋಗಿದ್ರೆ ಖಂಡಿತವಾಗ್ಲೂ ಇದು ನಾಟಕ ಅಂತಾನೆ ಅರ್ಥ.
ಅದ್ಯಾಕೆ ಇಲ್ಲೇ ನಿಂತ್ಬಿಟ್ರಿ? ಬನ್ನಿ ಒಳಗೆ. ಒಂದ್ ನಿಮಿಷ, ನನಗ್ ನಿಮಗ್ ಮುಖ ತೋರ್ಸೋದಕ್ ಒಂಥರ ಆಗ್ತಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ಯಾವ ವಿಷಯಕ್ಕೆ? ಇವಳು ಲವ್ ಅದು ಇದು ಅಂತ ಏನೇನೋ ಮಾತಾಡ್ಬಿಟ್ಲಲ್ಲ, ಅದಕ್ಕೆ. ಬನ್ನಿ, ಅದೇನಿದ್ರು ಒಳಗಡೆ ಮಾತಾಡೋಣ. ಬನ್ನಿ. ಕೋದಂಡ ಬಂದ್ಯಾ? ಇಷ್ಟೊತ್ತು ನಿನ್ ಬಗ್ಗೆನೇ ಮಾತಾಡ್ತಿದ್ವಿ ಕಣೋ. ಕೋದಂಡ, ಅಮ್ಮ ಮಕ್ಕಳಲ್ಲಿ ಬಿಟ್ಬಿಟ್ಟು ಬಂದೆ ತಾನೆ? ಅಬ್ಬಾ ಸದ್ಯ ನೋಡು, ಅವನ್ನ ಯಾವ್ದಾದ್ರು ಒಂದು ಆಶ್ರಮಕ್ಕೆ ಸೇರಿಸ್ಬಿಡು. ತಿಂಗಳಿಗೂ ನೀನೇ ಸ್ವಲ್ಪ ಹಣ ಕೊಟ್ಬಿಡು. ಅವ್ರ ಜವಾಬ್ದಾರಿ ಅವ್ರು ನೋಡ್ಕೋತಾರೆ ಕಣೋ. ಅದನ್ನೇ ನಾವ್ ಇಷ್ಟೊತ್ತು ಮಾತಾಡ್ಕೋತಾ ಇದ್ವಿ. ನೀನ್ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ. ಅದ್ಗೆ ನಿನ್ಗೆ ಅಷ್ಟೊಂದು ಕಷ್ಟ ಕೊಡಲ್ಲ. ನಾವು ಬಡವರೇ ಇರ್ಬೋದು, ಆದ್ರೆ ನಮಗೂ ಸ್ವಾಭಿಮಾನ ಇದೆ. ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದು ನಿಮ್ ಸೇವೆ ಮಾಡ್ತಿದ್ದೆ. ಹಾಗೆ ನಮ್ಮನ್ನ ನೀವು ಸುಲಭವಾಗಿ ಒಪ್ಕೊಳ್ಳಲ್ಲ ಅಂತಾನು ಚೆನ್ನಾಗಿ ಗೊತ್ತಿತ್ತು. ಆದ್ರೂ ದಿನದಿಂದ ದಿನಕ್ಕೆ ನಿಮಗೆ ನಮ್ಮ ಮೇಲೆ ನಂಬಿಕೆ ಜಾಸ್ತಿ ಆಗ್ಬೇಕಿತ್ತು, ಆದ್ರೆ ಅದು ಕಡಿಮೆ ಆಗ್ತಾನೆ ಹೋಯ್ತು. ನನ್ನ ಜೀವನ ಅಂತೂ ಹಾಳಾಯ್ತು. ಆದ್ರೆ ನನ್ನ ಮಗಳ ಜೀವನ ಹಾಳು ಮಾಡಕ್ ನನಗಿಷ್ಟ ಇಲ್ಲ. ಅದಕ್ಕೆ ಅಲ್ಲ, ಇಂಥ ಅಪವಾದ ಹೊತ್ಕೊಂಡ್ರೆ ನಾಳೆ ದಿನ ಈ ಸಮಾಜದಲ್ಲಿ ನನ್ನ ಮಗಳಿಗೆ ಏನ್ ಬೆಲೆ ಇರುತ್ತೆ? ಇವಳನ್ನ ಕೆಟ್ಟದಾಗಿ ನೋಡ್ತಾರೆ. ಅದಕ್ಕೆ ನಾವೇ ಇಲ್ಲಿಂದ ಹೊರಟೋಗ್ತೇವೆ. ನಡಿ ಮಾಯ, ಹೋಗೋಣ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ನಿಂತ್ಕೊಳ್ಳಿ. ಯಾರು ಎಲ್ಗೂ ಹೋಗೋ ಅವಶ್ಯಕತೆ ಇಲ್ಲ.